ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಸಂಚರಿಸುತ್ತಿದ್ದಾಗ ಒಬ್ಬ ನಾಸ್ತಿಕ ಗ್ರಾಮ ಮುಖ್ಯಸ್ಥ ಬ್ರಾಹ್ಮಣರಿಗೆ ಕಿರುಕುಳ ನೀಡುತ್ತಿದ್ದ ಹಳ್ಳಿಯೊಂದನ್ನು ಹಾದುಹೋದರು. ಆ ನಾಸ್ತಿಕನಿಗೆ ದೇವರು, ಮಂತ್ರ ಅಥವಾ ವೇದಗಳ ಮೇಲೆ ನಂಬಿಕೆ ಇರಲಿಲ್ಲ. ಅವನನ್ನು ಸರಿಯಾದ ಹಾದಿಗೆ ತರಲು ನಿರ್ಧರಿಸಿದ ರಾಘವೇಂದ್ರರು ಅಲ್ಲಿನ ಸ್ಥಳೀಯ ದೇವಾಲಯದಲ್ಲಿ ತಂಗಿ ಭವ್ಯ ಪೂಜೆಯನ್ನು ಘೋಷಿಸಿದರು. ಆ ಮುಖ್ಯಸ್ಥನು ತಕ್ಷಣವೇ ಅವರನ್ನು ಸವಾಲಿಗೆ ಕರೆದು ವೇದ ಮಂತ್ರಗಳ ಶಕ್ತಿಯನ್ನು ಸಾಬೀತುಪಡಿಸಲು ಕೇಳಿದನು. ಅವನು ಒನಕೆಯನ್ನು ತಂದು ಇದರಲ್ಲಿ ಚಿಗುರು ಬರಿಸಲು ರಾಘವೇಂದ್ರವಿಗೆ ಸವಾಲು ಹಾಕಿದನು. ಅಲ್ಲಿದ್ದ ಬ್ರಾಹ್ಮಣರು ಇದು ಅಸಾಧ್ಯ ಮತ್ತು ಪ್ರಕೃತಿ ನಿಯಮಕ್ಕೆ ವಿರುದ್ಧವೆಂದು ಪ್ರತಿಭಟಿಸಿದರು. ರಾಘವೇಂದ್ರರು ಅವರನ್ನು ಸಮಾಧಾನಪಡಿಸುತ್ತಾ, ಮೂಲರಾಮನಿಗೆ ಪ್ರಕೃತಿ ನಿಯಮಗಳನ್ನು ಹೇಗೆ ರಕ್ಷಿಸಬೇಕೆಂದು ತಿಳಿದಿದೆ ಮತ್ತು ಸಂದರ್ಭ ಬಂದಾಗ ಅವುಗಳನ್ನು ಹೇಗೆ ಮೀರಿಸಬೇಕೆಂದು ತಿಳಿದಿದೆ ಎಂದರು. ಅವರು ವೇದ ಮಂತ್ರಗಳನ್ನು ಪಠಿಸುತ್ತಾ ತಮ್ಮ ಕಮಂಡಲದ ನೀರನ್ನು ಒನಕೆಯ ಮೇಲೆ ಚಿಮುಕಿಸಿದರು. ಅಲ್ಪ ಸಮಯದಲ್ಲೇ ಆ ಒನಕೆಯಲ್ಲಿ ಹಸಿರು ಎಲೆಗಳು ಚಿಗುರೊಡೆದವು. ಇದನ್ನು ಕಂಡ ಗ್ರಾಮ ಮುಖ್ಯಸ್ಥನು ತನ್ನ ತಪ್ಪನ್ನರಿತು ರಾಘವೇಂದ್ರರ ಪಾದಗಳಿಗೆ ಶರಣಾದನು.